ಭಕ್ತ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ ಭಕ್ತ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ ಯುಕ್ತ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ ಸಾರಿ ಶರಣ ನೆನೆಸುವನಯ್ಯ. ಧರ್ಮ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಇದು ಬಸವಣ್ಣನವರ ಜೀವನ ತತ್ವ, ಚಿಂತನೆ ಹಾಗೂ ಭಕ್ತಿ ದರ್ಶನವನ್ನು ವಿವರಿಸುವ ಒಂದು ಮಹತ್ವಪೂರ್ಣವಾದ ಕೃತಿಯಾಗಿದೆ. ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಈ ಕೃತಿಯಲ್ಲಿ ಚರ್ಚಿಸಲಾಗಿದೆ. ಬಸವಣ್ಣನವರ ಜೀವನದ ಒಳನೋಟವುಳ್ಳ ಈ ಆಲೋಚನಾತ್ಮಕ ಅವಲೋಕನಾತ್ಮಕ ಕೃತಿಯನ್ನು ರಚಿಸಿದವರು ಚಿಂತಕರು, ಬರಹಗಾರರೂ ಆದ ಶ್ರೀ ಆಗುಂಬೆ ಎಸ್ ನಟರಾಜ್ ರವರು. ಈ ಕೃತಿಯ ಅವಲೋಕನವನ್ನು ಅವರಿಂದಲೇ ತಿಳಿಯೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ನಾನೇ ಬರೆದ ಈ ಧರ್ಮ ಸಂತಾನ ಭಕ್ತಿ ಭಂಡಾರಿ ಬಸವಣ್ಣ ಅನ್ನೋ ಪುಸ್ತಕದ ಮೇಲೆ ನಾವು ಈಗ ಸಾಕ್ಷ್ಯಚಿತ್ರ ತಯಾರು ಮಾಡ್ತಾ ಇದ್ದೀವಿ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ವಿಶಿಷ್ಟವಾದ ಒಂದು ಸಂಚಿಕೆ ಅದು ಬ್ರಾಹ್ಮಣ್ಯ ಮತ್ತು ಈ ಥರ ಇನ್ನೂ ಬೇಕಾದಷ್ಟು ವಿಷಯ ಎಲ್ಲ ಮಾತಾಡೋದು. ಬಟ್ ಇಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಜಾತಿ ವ್ಯವಸ್ಥೆ ಅಂತ, ಇದು ಭಾಳ ಪ್ರಮುಖವಾಗಿದೆ, ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಸಬ್ಜೆಕ್ಟು. ಸೊ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಎಲ್ಲರಿಗೂ ಬಸವಣ್ಣ ಅಂದ್ಕೂಡಲೇ ಮನಸ್ಸಿಗೆ ಬರೋದು ಬಸವಣ್ಣ ಜಾತಿ ವಿರೋಧಿಯಾಗಿದ್ದ. ಜಾತಿ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿನ ನಿರ್ಮೂಲ ಮಾಡಬೇಕು ಅಂತೇಳಿ ಭಾಳ ಕಷ್ಟಪಟ್ಟ. ಭಾಳ ಅಂದರೆ ಎಷ್ಟು ಕಷ್ಟಪಟ್ಟರು ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಅದೊಂದು ಕ್ರಾಂತಿನೇ ಆಯಿತು ಬಿಡಿ 12ನೇ ಶತಮಾನದಲ್ಲಿ. ಆವಾಗ ಅದು ಕ್ರಾಂತಿನೇ ಅವ್ರು ಮಾಡಿಬಿಟ್ರು ಜಾತಿ ಬಗ್ಗೆ. ಸೊ ಇದು ಎಲ್ಲರಿಗೂ ಗೊತ್ತೇ ಇದೆ ಈ ವಿಷಯ. ಹಲವಾರು ಚಿಂತಕರು, ವಿದ್ವಾಂಸರು, ಸಮಾಜಶಾಸ್ತ್ರರು ಎಲ್ಲರೂ ಈಗಲೂ ಕೂಡ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾನೆ ಇದ್ದೀವಿ. ಜಾತಿ ವ್ಯವಸ್ಥೆನ ಯಾವ ಥರ ನಾವು ತ್ಯಜಿಸಬೇಕು ಅಂತ. ಜಾತಿ ಹೇಗೆ ಬಂತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅದು ಪುರುಷ ಸೂಕ್ತದಲ್ಲಿ ಬಂದಿದೆ. ಅದು ಋಗ್ವೇದದ ಪುರುಷ ಸೂಕ್ತದಲ್ಲಿ ಅದನ್ನು ಈ ಥರ ಇದೆ, ಓದ್ಬಿಡ್ತೀನಿ. ಅಂದರೆ ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತ ತದಸ್ಯ ಯದ್ ವೈಶ್ಯ ಪದ್ಭ್ಯಾಂ ಶೂದ್ರ ಅಜಾಯತಃ ಅಂತ. ಅದು ಪ್ರಸಿದ್ಧ ವಿದ್ವಾಂಸರು ಈ ಸೂತ್ರದ ಅರ್ಥವನ್ನು ಹೀಗೆ ಹೇಳಿದ್ದಾರೆ: ಬ್ರಾಹ್ಮಣರು ಪುರುಷನ ಬ್ರಹ್ಮಾಂಡ ಮುಖದಿಂದ ಹುಟ್ಟಿ ಮೇಲ್ಸ್ತರದಲ್ಲಿದ್ದರೆ, ಕ್ಷತ್ರಿಯ ರಾಜರು ಆ ಪುರುಷನ ಕೈಯಿಂದ, ವೈಶ್ಯರು ಆ ಪುರುಷನ ತೋಳಿನಿಂದ ಮತ್ತು ಶೂದ್ರರು ಅವನ ಪಾದದಿಂದ ಜನಿಸಿದ್ರು ಅಂತ ಒಂದು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಆದರೆ ಕೆಲವು ವಿದ್ವಾಂಸರು ಈ ಸಂಸ್ಕೃತ ಸೂಕ್ತದ ಅರ್ಥವನ್ನು ಬೇರೆ ರೀತಿ ಹೇಳಿದ್ದಾರೆ, ಇನ್ನೊಂದು ರೀತಿ ಹೇಳಿದ್ದಾರೆ. ಅವನ ಮುಖವು ಬ್ರಾಹ್ಮಣ ಆಯಿತು, ಅವನ ಬಾಹುಗಳು ರಾಜರುಗಳಾಗಿ ಮಾಡಲಾಯಿತು, ಅಂತೆಯೇ ಅವನ ತೊಡೆಗಳಿಂದ ವೈಶ್ಯನಾದನು ಮತ್ತು ಅವನ ಪದಾಪಾದಗಳಿಂದ ಶೂದ್ರನು ಹುಟ್ಟಿದ್ದಾನೆ ಅಂತ ಆಗ್ಬಿಟ್ಟಿದೆ. ಸೊ ಈಗ ಇನ್ನೊಂದು ವಿಚಿತ್ರವಾದ ಒಂಥರ ವಿಶ್ಲೇಷಣೆ ಏನು ಅಂತಂದರೆ, ಅದೇ ಪುರುಷ ಸೂಕ್ತದಲ್ಲಿ 4ನೇ ಶ್ಲೋಕದಲ್ಲಿ ಒಂದು ಪಾದಗಳಿಂದ ಭೂಮಂಡಲವೇ ಹೊರಬಿದ್ದಿತು ಎಂದು ಹೇಳುತ್ತದೆ. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತದಿಂದಿವಿ. ಹಾಗಾಗಿ ಪಾದ್ಭ್ಯೋ ಶೂದ್ರೋ ಅಜಾಯತೆ ಎನ್ನುವುದನ್ನು ಹೀಗೂ ಹೇಳ್ಬೋದು. ಹುಟ್ಟಿದ ಎಲ್ಲರೂ, ಇಡೀ ಬ್ರಹ್ಮಾಂಡ ಮತ್ತು ಎಲ್ಲ ಜೀವಸಂಕರಗಳು ಅವನ ಸೇವೆಗಾಗಿ ಇದ್ದವರೇ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಎಲ್ಲದಕ್ಕಿಂತ ಪಾದವೇ ಬಹಳ ಇಂಪಾರ್ಟೆಂಟ್ ಅಂತ ಆಗ್ತದೆ. ಅವಾಗ ಪಾದದಿಂದ ಬರೀ ಶೂದ್ರು ಅಂತ ಬಂದಲ್ಲ, ಇಡೀ ಬ್ರಹ್ಮಾಂಡವೇ ಅದು ಪಾದ ಮುಖಾಂತರ ಹೊರಹೊಮ್ಮಿತು ಅಂತ ಒಂದು ಶ್ಲೋಕ ಇದೆ ಅದು. ಸೊ ಏನಾಗುತ್ತೆ, ಈಗ ಶ್ರುತಿನಲ್ಲಿ ಇನ್ನೊಂದು ಮಂತ್ರ ಇದೆ, ಭಾಳ ಚೆನ್ನಾಗಿದೆ ಅದು ಹೀಗೆ ಹೇಳುತ್ತದು. ಅದೇನೆಂದರೆ, ಜನ್ಮನಾ ಜಾಯತೆ ಜಂತು ಕರ್ಮನಾ ಜಾಯತೆ ದ್ವಿಜಃ ಅಂತ. ಅಂದರೆ ಜನ್ಮ ಪಡೆದಾಗ ಎಲ್ಲರೂ ಶೂದ್ರರೇ, ಕ್ರಮೇಣ ದ್ವಿಜರಾಗುತ್ತಾರೆ ಎಂಬರ್ಥ ನೀಡಿವೆ. ಶ್ಲೋಕ ಅರ್ಥಪೂರ್ಣವಾಗಿದೆ. ಅಂದರೆ ಏನು, ಎಲ್ಲರೂ ಹುಟ್ಟಿದಾಗ ಯಾರಿಗೂ ಜಾತಿ ಇರಲ್ಲ ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಾವು ಜಾತಿ ಮಾಡ್ಕೋತೀವಿ. ಸೊ ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿರುವಾಗ ಈ ಜಾತಿ ಪದ್ಧತಿನ ನಿರ್ಮೂಲ ಮಾಡಲಿಕ್ಕೆ ಯಾಕೆ ಕಷ್ಟಪಡ್ತಿದ್ದೀವಿ ಅನ್ನೋದ್ರೆ ಅರ್ಥ ಆಗೋದಿಲ್ಲ. ಜನ್ಮ ತಾಳುವಾಗ ಎಲ್ಲರ ಥರನೇ ಜನ್ಮ ತಾಳ್ತಾರೆ.
ಎಲ್ಲರೂ ಅವ್ರ ತಾಯಿ ಗರ್ಭದಿಂದನೇ ಬರೋದು ಹೊರಗಡೆ. ಬಂದಾಗ ಏನು ಜಾತಿ ಇರೋದಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ವಿಷಯ. ಆದರೆ ಆಮೇಲೆ ನಾವು ಜಾತಿ 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 ಅಂದರೆ ಆ ಜಾತಿಲಿ ಹುಟ್ಟಿದವನೇ ಮಾತ್ರ ಆ ಜಾತಿ ಆಗಬೇಕು ಅಂತದ್ದು ಹೆಂಗೆ ಹೇಳೋಕ್ಕಾಗತ್ತೆ? ಜನ್ಮದಲ್ಲಿ ಯಾವ ಜನ್ಮ ಎಲ್ಲರೂ ಒಂದೇ ಥರ ತಗೊಳ್ಳುವಾಗ ಜಾತಿ ಹೆಂಗೆ ಬರ್ತದೆ ಅಂದರೆ ನಾವೇ ಮಾಡ್ಕೊಂಡಿರೋ ಜಾತಿ ಪದ್ಧತಿ ಅಂತ ಆಯ್ತದು. ಸೊ ಕರ್ಮನ ನಾವು ಕರ್ಮ ಮಾಡುವಾಗ ನಾವು ಏನೇನು ಕೆಲಸ ಮಾಡ್ತೀವೋ ಆ ಕರ್ಮದಿಂದ ಜಾತಿ ಹುಟ್ಟಿತು. ಅಂದರೆ ಬ್ರಾಹ್ಮಣ ಅನ್ಸ್ಕೊಂಡು ಸ್ವಲ್ಪ ಓದ್ತಾನೆ, ಬರೀತಾನೆ, ಏನೋ ಮಾಡ್ತಾನೆ, ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊತಾನೆ, ಅವನು ಶಿಕ್ಷಕನಾಗ್ತಾನೆ, ಪುರೋಹಿತನಾಗ್ತಾನೆ, ಹಾಗೆ ಅಂತ ಅವನದೊಂದು ಕರ್ಮ ಅದು. ಅವನಿಗೋಸ್ಕರ ಬ್ರಾಹ್ಮಣ ಅನ್ಸ್ಕೊಂಡ್ಬಿಟ್ಟ. ಹಾಗೆ ಯುದ್ಧಕ್ಕೆ ಹೋಗ್ತಾನೆ, ಸ್ವಲ್ಪ ವೀರತ್ವ ತೋರಿಸ್ತಾನೆ, ಅವನು ಒಂದು ಸ್ವಲ್ಪ ರಕ್ಷಣೆ ಮಾಡ್ತಾನೆ ಅಂತ ಹೇಳಿದವನು ಅವನಿಗೊಂದು ಕೆಲಸ ಕೊಟ್ಬಿಟ್ರು, ಅವನು ಶೌರ್ಯ ತೋರಿಸ್ತಾನೆ ಅಂಥೇಳಿ ಅವನಿಗೆ ಒಂದು ಸಪ್ರೇಟ್ ಒಂದು ಕ್ಯಾಟಗರಿ ಮಾಡಾಕ್ಬಿಟ್ರು. ಅವನ ಶೂರತ್ವ ಅಂಥೇಳಿ. ಇದು ಒಬ್ಬ ವೈಶ್ಯ ಅಂತಂದರೆ ಅವನು ಯಾರಿಗೂ ಗೊತ್ತಿದ್ದಂಗೆ ಅವನಿಗೆ ಲೆಕ್ಕಾಚಾರ ಮರ್ಚೆಂಟ್ ಅಂತ ಹೇಳ್ತಾರೆ, ಅಥವಾ ಬೇರೆ ಕೆಲಸಗಳೆಲ್ಲ ಮಾಡ್ತಾರೆ, ರೈತಾಪಿ ಜನ ಅದೆಲ್ಲ ಮಾಡ್ತಾನೆ ಅಂತ. ಶೂದ್ರ ಅದನ್ನು ದುಡಿತಾನೆ, ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಈ ಥರ ಒಂದು ರಫ್ ಆಗಿ ಹೇಳ್ಬೋದು ಅದು. ಬಟ್ ಇದರಲ್ಲಿಗೆ ಇಷ್ಟೆಲ್ಲ ಹೇಳಿದ ಮೇಲೆ ಜಾತಿ ಅನುವಂಶ ಕವಿಯಲ್ಲ ಅಂತ ಅರ್ಥರು ಅದನ್ನು ಅನುವಂಶೀಯ ಮಾಡಿದ ಮಾತ್ರ ಅಪರಾಧವಾಯಿತು ಅಂತ, ಮಹಾ ಅಪರಾಧ ಆಯಿತು ಅಂತ ಎಲ್ಲರೂ ಒಪ್ಕೋತಾರೆ. ಅದು ಅನುವಂಶಿಕ ಅಲ್ಲ, ಅದು ಅವರ ಹುಟ್ಟಿನಿಂದ ಎಲ್ಲರೂ ಬೆಳೆದಂಗೆ ಬೆಳೆದಿರ್ತಾರೆ. ಹುಟ್ಟವಾಗ ಯಾರಿಗೂ ಜಾತಿ ಇರಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಅದು ಒಂದು ಹೆರಿಡಿಟ್ರಿ ಆಗೋಗ್ಬಿಡ್ತಲ್ಲ, ಅದು ಯಾವ ಥರ ಆಗ್ತದೆ ಅನ್ನೋದನ್ನು ಇವತ್ತಿಗೂ ಬಿಡಿಸಲಾಗದೆ ಕಗ್ಗಂಟಾಗ್ಬಿಟ್ಟಿದೆ. ಅದು ಇರಲಿ. ಮರ್ತೆ ಲೋಕವೆಂಬುದು ಕರ್ತರನ ಕಮ್ಮಟವಯ್ಯ, ಮರ್ತೆ ಲೋಕವೆಂಬುದು ಕರ್ತರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದರಯ್ಯ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಮರ್ತೆ ಲೋಕವೆಂಬುದು ಕರ್ತರನ ಕಮ್ಮಟವಯ್ಯ, ಮರ್ತೆ ಲೋಕವೆಂಬುದು ಕರ್ತರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದರಯ್ಯ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಕುಲ ಕಸುಬುಗಳು ಹುಟ್ಟಿನಿಂದ ಬರುವಂಥದ್ದಲ್ಲ, ಅದು ಅನುವಂಶೀಯೂ ಆದದ್ದಲ್ಲ. ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ರೀತಿ ವಿಚಾರಗಳಿಂದಾಗಿ ಯಾವುದೇ ಜಾತಿಯ ಒಬ್ಬ ವ್ಯಕ್ತಿ ಕುಶಲಕರ್ಮಿ, ಜಾಡಮಾಲಿ, ನೇಕಾರ ಅಥವಾ ಪುರೋಹಿತನಾಗಬಹುದು ಎಂಬ ವಿಚಾರ ಬಸವಣ್ಣ ಮಂಡಿಸಿದ್ದನ್ನು ಅನೇಕ ವಿದ್ವಾಂಸರು ಅನುಮೋದಿಸಿದ್ದಾರೆ. ಆದರೆ ಜೀನ್ಸ್ ಅಂತಂದರೆ ವಂಶವಾಹಿ ಎಂಬ ವಸ್ತುವಿದೆ, ಅದು ವಂಶ ಪಾರಂಪರ್ಯವಾಗಿ ಹರಿದು ಬರುತ್ತದೆ ಎಂದು ವಿಜ್ಞಾನಿಗಳು ಸಾರಿದ್ದಾರೆ. ಹುಟ್ಟು ಗುಣ ಆ ರಕ್ತಕ್ಕೆ ಅಂಟಿದ ಗುಣ ಎಂಬ ವಿಚಾರವನ್ನು ಅಲ್ಲಗೆಳೆಯುವ ಹಾಗಿಲ್ಲ. ಬಾಲ್ಯಾವಸ್ಥೆಯಲ್ಲಿ ತನ್ನ ತಂದೆ ಮಾಡುತ್ತಿದ್ದ ಕಸುಬಿನಲ್ಲಿ ಆಸಕ್ತಿ ಪಡೆದುಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಕಾರಣ ಅವನ ಕುಟುಂಬದಲ್ಲಿ ಕಾಣಬಂದ ಪರಿಸರ, ಸಂಸ್ಕೃತಿ, ಭಾಷೆ ಇತ್ಯಾದಿಗಳ ಪ್ರಭಾವದಿಂದ ಎನ್ನಲಾಗಿದೆ. ಒಂದು ಕ್ರೂರ ಹುಲಿಮರಿ ಕುರಿಮಂದೆಯಲ್ಲಿ ಬೆಳೆದರೆ ಅದು ಕುರಿಯಂತೆ ಬೆಳೆಯುವುದಲ್ಲದೆ ಹುಲಿಯ ತರಹ ಗರ್ಜಿಸುವುದಿಲ್ಲ. ಅದೇ ರೀತಿ ಒಬ್ಬ ಬ್ರಾಹ್ಮಣ ಬಾಲಕ ಕಟುಕನ ಮನೆಯಲ್ಲಿ ಬೆಳೆದರೆ ಆತ ಕಟುಕನಾಗುತ್ತಾನೆ. ಆದರೆ ಆತ ತನ್ನಲ್ಲಿ ಹುದುಗಿದ ಜೀನ್ನ ಪ್ರಭಾವದಿಂದ ಕ್ರಮೇಣ ಓದು ಬರೆಯೋ ಅಭ್ಯಾಸದಲ್ಲಿ ಆಸಕ್ತಿ ತೋರಬಹುದು. ಸೊ ಬಸವಣ್ಣ ಏನು ಮಾಡಿದ್ರು, ಜಾತಿ ವಿರೋಧಿಯಾಗಿ ಬ್ರಾಹ್ಮಣ ಪಂಗಡವನ್ನು ಬಲವಾಗಿ ಖಂಡಿಸಿದರು ಅಂತ ಎಲ್ಲ ಶುರುವಾಗ್ತದೆ ಅದು. ಸೊ ಇದು ಒಂದು ರೀತಿ ಆಶ್ಚರ್ಯ ಸಂಗತಿ. ಯಾಕೆಂದರೆ ಇದ್ರ ಬಗ್ಗೆ ತುಂಬ ಮಾತಾಡಿದೆ, ತುಂಬ ಪುಸ್ತಕಗಳು ಬಂದಿದೆ, ಎಲ್ಲ ಆಗಿದೆ. ಇದ್ರ ಎಷ್ಟು ಹೇಳಿದ್ರೂ ಒಂದು ರೀತಿ ಕಡಿಮೆನೇ ಆಗ್ತದೆ. ಆದರೆ ಈ ಬುದ್ಧನ ಚರಿತ್ರೆ ಓದುವಾಗ ಅಲ್ಲೊಂದು ಕತೆ ಬರ್ತದೆ. ಅದರಲ್ಲಿ ಒಬ್ಬ ಸೋನದಂಡ ಅಂತ ಒಬ್ಬ ಬ್ರಾಹ್ಮಣ ಬರ್ತಾನೆ ಬುದ್ಧನ ಕಾರಣಕ್ಕೆ. ಆ ಕತೆ ಅದ್ಭುತವಾದ ಕತೆ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅವನೇನು ಹೇಳ್ತಾನೆ ಅಂದರೆ, ಬುದ್ಧ ಕೇಳ್ತಾನಂತೆ, ಈ ಬ್ರಾಹ್ಮಣ ಅಂತ ಅನ್ನೋದು ಒಂದು ಜಾತಿ ಇದೆಯಲ್ಲಪ್ಪ, ಅದು ಯಾತಕ್ಕೆ ಆ ಜಾತಿಗೆ ಅವರು ಸೀಮಿತರಾಗಿದೆ? ಬ್ರಾಹ್ಮಣಂಗೆ ಅದು ಏನು ಎಕ್ಸ್ಟ್ರಾ ಕ್ವಾಲಿಟೀಸ್ ಇದೆ, ಅದು ಏನು ಕ್ವಾಲಿಫಿಕೇಶನ್ ಇದೆ, ಅದು ಏನು, ಅದು ಸ್ವಲ್ಪ ವಿವರವಾಗಿ ಹೇಳು ಅಂತ ಹೇಳ್ತಾನಂತೆ. ಆವಾಗ ಅವನು ಹೇಳ್ತಾನೆ, ನೇರವಾಗಿ ನಿಂತು ಎಲ್ಲ ಸಭೆಯಲ್ಲಿ ನಿಂತು ನೋಡಿಬಿಟ್ಟು ಅವನು ಹೇಳ್ತಾನಂತೆ, ಬ್ರಾಹ್ಮಣನಿಗೆ 5 ಗುಣಗಳು ಇರಲೇಬೇಕಂತೆ. ಒಬ್ಬ ಬ್ರಾಹ್ಮಣ ಅನ್ಸ್ಕೊಂಡವ್ರಿಗೆ 5 ಗುಣಗಳು ಇರಬೇಕು ಅಂತ ಹೇಳ್ತಾನಂತೆ. ಸೊ ಅದು 5 ಗುಣಗಳು ಯಾವುದ್ಯಾವುದು ಅಂದರೆ,
ಮೊದಲನೇದಾಗಿ ಒಬ್ಬ ಬ್ರಾಹ್ಮಣನು ಸುಜಾತನಾಗಿದ್ದು ತನ್ನ ತಾಯಿಯ ಕಡೆಯಿಂದಲೂ ತಂದೆ ಕಡೆಯಿಂದಲೂ ಇಬ್ಬರ ಕಡೆಯಿಂದಲೂ 7 ತಲೆಮಾರುಗಳು ಶುದ್ಧ ಅನ್ವಯನಾಗಿದ್ದು ಯಾವುದೇ ಕಳಂಕವು ಅವನ ಮೇಲಿರಬಾರದು ಹಾಗೂ ಹುಟ್ಟಿನ ವಿಷಯದಲ್ಲಿ ದೂಷಿತನಾಗಿರಬಾರ್ದು ಅಂತ ಅದು ಮೊದಲನೇದದ್ದು ಸೂತ್ರ, ಮೊದಲನೇದದ್ದು ಕಂಡೀಷನ್ ಅದು ಒಬ್ಬ ಬ್ರಾಹ್ಮಣ ಆಗ್ಬೇಕಾರೆ. ಅನಂತರ ಎರಡನೇದೇನಪ್ಪ ಅಂದರೆ ಅವನು ಮಂತ್ರಗಳು ಬಾಯಿಗೆ ಬರುವಂಥ ಪಂಡಿತನಾಗಿರ್ಬೇಕಂತೆ. ಮಂತ್ರ ಎಲ್ಲ ಚೆನ್ನಾಗಿ ಹೇಳ್ಬೇಕು ಅವನು. ಸೊ ಶಾಸ್ತ್ರ ಎಲ್ಲ ಗೊತ್ತಿರಬೇಕು ಅವನಿಗೆ. ಮೂರನೇದೇನಪ್ಪ ಅಂದರೆ ಅವ್ನು ನೋಡಲಿಕ್ಕೂ ಚೆನ್ನಾಗಿರಬೇಕು, ಸದೃಢನಾಗಿರಬೇಕು, ನೋಡಲಿಕ್ಕೆ ಹರ್ಷವನ್ನು ಉಂಟು ಮಾಡುವಂಥನು, ಭರವಸೆ ಹುಟ್ಟುವನು ಆಗಿರ್ಬೇಕಂತೆ. ಆಮೇಲೆ ಇನ್ನೊಂದೇನು, 3 ಆಯಿತು. 4ನೇದು ಅವನು ಗುಣವಂತನು, ಅತಿ ಗುಣವಂತನು, ಅತಿಶಯ ಗುಣವಂತನೂ ಆಗಿರಬೇಕು ಅಂತ. ಈಗ 5 ಗುಣದಲ್ಲಿ ಕೊನೆಯ ಗುಣ ಏನಾಗಿರಬೇಕು ಅಂದರೆ ಅವನು ತಿಳುವಳಿಕೆ ಉಳ್ಳವನಾಗಿರಬೇಕು, ವಿವೇಕಶಾಲಿಯೂ ಆಗಿರಬೇಕು ಅಂತ ಹೇಳ್ಬಿಡ್ತಾನೆ. ಸೊ ಈ 5 ಗುಣಗಳಿದ್ದರೆ ಅವನು ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಾನೆ ಅಂತ ಅವನು ಸೋನದಂಡ ಬುದ್ಧನಿಗೆ ಹೇಳ್ತಾನಂತೆ. ಆವಾಗ ಬುದ್ಧ ಮಾತ್ರ ಭಾಳ ಚತುರತೆ ಅಂತ ಉತ್ತರ ಕೊಡ್ತಾನಂತೆ, ಕೇಳ್ತಾನಂತೆ ಏನಪ್ಪ ಅಂತ. ಈಗ ಏನೋ ಸರಿಯಪ್ಪ, ಅಕಸ್ಮಾತ್ ಈ 5 ಗುಣ ಹೇಳಿದಿಲ್ಲ ಬ್ರಾಹ್ಮಣನಿಗೆ, ಈ ಮೊದಲನೇ ಒಂದು ಗುಣ ಇದೆ ಅಂತ ಹೇಳಿದೀನು, ಅದನ್ನು ಬಿಟ್ಬಿಟ್ರೆ ಅವನು ಒಂದು ಅದು ಇರೋದಿಲ್ಲ ಅಂತ ಇಟ್ಕೋ, ಅವನು ಬರೀ 4 ಗುಣ ಇರ್ತದೆ, ಆವಾಗಲೂ ಬ್ರಾಹ್ಮಣ ಆಗ್ತಾನ? ಆವಾಗ ಉತ್ತರ ಇವನು ಕೊಡ್ತಾನಂತೆ, ಹೌದು ಆಗ್ಬೋದು, ಏನು ತೊಂದರೆ ಇಲ್ಲ. ಹೌದು, ಏನು ತೊಂದರೆ ಇಲ್ಲ ಅದು. ಯಾಕೆಂದರೆ ಅವನು ಹುಟ್ಟಿನಲ್ಲಿ ಹೆಂಗೆ ಹುಟ್ಟಿದ್ದಾರೆ, ಯಾವ ಥರ ಹುಟ್ಟಿದವನು, ಹೇಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಒಂದು ಗುಣ ಅದು ಬಿಟ್ಟರು ಚಿಂತೆ ಇಲ್ಲ, ಇದಿಲ್ಲ, ಆಗ್ಬೋದು. ಆಮೇಲೆ ಎರಡನೇದು ಮಂತ್ರ ಬಿಟ್ಟರೆ, ಎರಡನೇದಾಗಿ ಮಂತ್ರಗಿಂತ ಎಲ್ಲ ಚೆನ್ನಾಗಿ ಕಲ್ತಿರ್ಬೇಕು. ಒಂದು ಅಕಸ್ಮಾತ್ ಒಬ್ಬ ಬ್ರಾಹ್ಮಣ ಮಂತ್ರನೇ ಬರೋದಿಲ್ಲ ಅಂತ ಇಟ್ಕೋ, ಅವಾಗಲೂ ಒಂದು ಬ್ರಾಹ್ಮಣ ಅಂತ ಹೇಳ್ತಾನ ಅಂದ್ರೆ ಇಲ್ಲ, ಮಂತ್ರ ಬಿಟ್ಟರು ಚಿಂತೆ ಇಲ್ಲ, ಎಲ್ಲರೂ ಮಂತ್ರ ಕಲಿಬೇಕು ಅಂತೇನಿಲ್ಲ, ಅವಾಗಲೂ ಕೂಡ ಅವನ್ನ ಬ್ರಾಹ್ಮಣ ಅಂತ ನಾವು ಕರಿಬೋದು ಅಂತ ಹೇಳ್ತಾನಂತೆ. ಈಗ ಅದು ಹೋಗಲಿ, ಈಗ ಮಂತ್ರಗಳನ್ನ ಬಿಡ್ಬೋದು, ಮಂತ್ರಗಳಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತೀಯ, ಒಳ್ಳೆ ಹುಟ್ಟ ಸದ್ಗುಣ ವಿವೇಕ ಇದ್ರಾಯ್ತು ಅಂತ ಹೇಳ್ತೀಯ. ಈಗ 3 ಸಂಗತಿಗಳಲ್ಲಿ ಒಂದನ್ನು ಬಿಟ್ಟು ಉಳಿದ 2 ಹೊಂದಿದ್ದ ಮನುಷ್ಯನು ಬ್ರಾಹ್ಮಣನ ಘೋಷಿಸಲು ಸಾಧ್ಯವೇ ಅಂತ ಕೇಳ್ತಾನಂತೆ ಯಾರೋ ಬುದ್ಧ. ಈಗ ಹುಟ್ಟನ್ನು ಬಿಡ್ಬಿಡ್ಬೋದು, ಅವನು ಬ್ರಾಹ್ಮಣ ಸಂಸಾರದಲ್ಲೇ ಬ್ರಾಹ್ಮಣನ ಹೊಟ್ಟೆಯಲ್ಲೇ ಹುಟ್ಟಿರ್ಬೋದು ಅಂತ ಹೇಳ್ಕೊಂಡ್ರು ಕೂಡ ಅದು ಬಿಟ್ಟು ಚಿಂತೆ ಇಲ್ಲ. ಎರಡನೇದೇನು, ಹುಟ್ಟಿನಿಂದ ಯಾಕೆಂದರೆ ಹುಟ್ಟಿನಿಂದ ಏನು ಪ್ರಯೋಜನ ಇಲ್ಲ, ಅದು ಎಲ್ಲಿ ಬೇಕಾದ್ರೆ ಹುಟ್ಬೋದು, ಹೆಂಗೆ ಬೇಕಾದ್ರೆ ಹುಟ್ಬೋದು. ಮತ್ತೆರಡು ಅಂದರೆ ಸದ್ಗುಣ ಮತ್ತು ವಿವೇಕ ಇದ್ದರೆ ಆಗಲೂ ಬ್ರಾಹ್ಮಣ ಎಂದು ನಾವು ಘೋಷಿಸ್ಬೋದು ಅಂತ ಹೇಳ್ತಾರೆ. ಆಗ ಒಂದನ್ನು ಬಿಟ್ಟು ಇನ್ನೊಂದು ಬಿಡೋಕ್ಕಾಗಲ್ಲ. ಕೊನೆಗೆ ಏನಪ್ಪ ಅಂತಂದರೆ ಲಾಸ್ಟಲ್ಲಿ ಎಲ್ಲ ಬಿಟ್ಟರು ಚಿಂತೆ ಇಲ್ಲ, ಕೊನೆಯದು 5ನೇದು ಇದೆ ನೋಡಿ. ಅದು 5ನೇದು ಏನು ಅಂದರೆ ಸನ್ನಡತೆ ಮತ್ತು ವಿವೇಕ. ಅವನು ತಿಳುವಳಿಕೆ ಉಳ್ಳವನಾಗಬೇಕು, ವಿವೇಕಶಾಲಿ ಆಗಿರಬೇಕು ಅನ್ನೋದು ಲಾಸ್ಟ್ ಕ್ವಾಲಿಫಿಕೇಷನ್, ಅದು ಲಾಸ್ಟ್ ಕ್ವಾಲಿಟಿ ಅದು ಅವನಿಗೆ 5ರಲ್ಲಿ. ಸೊ ಅದು ಮಾತ್ರ ಅವನು ಬಿಡೋಂಗಿಲ್ಲ. ಅದೇನಾದ್ರು ಬಿಟ್ಟರೆ ಅವನು ಬ್ರಾಹ್ಮಣ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಅವನು ಕೊನೆಗೆ ಕನ್ಕ್ಲೂಷನ್ಗೆ ಬಂದ್ಬಿಡ್ತಾನಂಥದ್ದು. ಅದನ್ನು ಕೇಳಿ ಬುದ್ಧನಿಗೆ ಭಾಳ ಖುಷಿ ಆಗ್ತದೆ ಅಂತೆ. ಯಾರೇ ಆಗಲಿ, ಅವನು ಬ್ರಾಹ್ಮಣ ಆಗಲಿ, ಅವನು ಯಾರೇ ಆಗಲಿ, ಯಾವುದೇ ಜಾತಿಯೂ ಆಗಲಿ, ಏನೇ ಆಗಲಿ, ಒಬ್ಬ ಮನುಷ್ಯನಿಗೆ ಸನ್ನಡತೆ ಭಾಳ ಇಂಪಾರ್ಟೆಂಟು, ವಿವೇಕನೂ ಅಷ್ಟೇ. ವಿವೇಕ ಅಂದರೆ ವಿಸ್ಡಮ್, ವಿವೇಕನೂ ಬೇಕು, ನಡತೆನೂ ಬೇಕು, ಸನ್ನಡತೆನೂ ಬೇಕು. ಅದು ಯಾರಿಗೇ ಇದ್ರೂ ಅವನು ಬ್ರಾಹ್ಮಣ ಆಗ್ತಾನೆ ಅಂತ ಇವನು ಕೂಡ ಒಪ್ಕೊಳ್ತಾನೆ ಅಂತ ಬುದ್ಧ. ಇದು ಇವತ್ತಿಗೂ ಇದು ಅಪ್ಲೈ ಆಗ್ತದೆ ಅಂತ ಅನಿಸುತ್ತೆ ನಮಗೆ. ಸುಮ್ಮನೆ ಜಾತಿ ಜಾತಿ ಅಂತ ನಾವು ಭಾಳ ಇದು ಮಾಡ್ಕೊಳ್ತೀವಿ, ಆದರೆ ಈ ಕತೆ ಮಾತ್ರ ಅಪ್ಲೈ ಮಾಡಿಕೊಂಡ್ರೆ ಯಾರೇ ಆಗಲಿ ಇದು 2 ಕ್ವಾಲಿಟೀಸು ಬೇಕೇ ಬೇಕಾಗ್ತದೆ. ಅವನು ಬ್ರಾಹ್ಮಣ ಆಗಲಿ, ಶೂದ್ರ ಆಗಲಿ, ಯಾವುದೇ ಜಾತಿ ಆಗಲಿ, ಅವನಿಗೆ 2 ಇಲ್ಲದೆ ಇದ್ಮೇಲೆ ಏನು, ಎಷ್ಟೋ ಬ್ರಾಹ್ಮಣರಿದ್ದಾರೆ, ಎಷ್ಟೋ ಇರುವಿದ್ದಾರೆ, ಅವ್ರಿಗೆ ಅದು ಇರೋದೇ ಇಲ್ಲ, ಅವನ ಬ್ರಾಹ್ಮಣ ಅಂತ ಹೇಳ್ಕೊಳ್ತಾರಲ್ವಾ. ಸೊ ಅದು ಇದು ಮತ್ತು ಇದ್ರ ಬಗ್ಗೆ ಮಾತಾಡೋದಾದ್ರೆ ತುಂಬ ಇದೆ. ಈ ನಿಜವಾದ ಬ್ರಾಹ್ಮಣನೆಂದರೆ ಉನ್ನತ ವರ್ಣದಲ್ಲಿ ಹುಟ್ಟಿದವನಲ್ಲ, ಬದಲಾಗಿ ಯಾರು ನಿರ್ಭೀತರೋ, ಸಂಯಮಿಗಳೋ, ಪುರೋಹಿತರೋ ಅಂಥವರೇ ನಿಜವಾದ ಬ್ರಾಹ್ಮಣನೆಂದು ಬುದ್ಧನು ಉಪದೇಶಿಸಿದನು. ಅದಾಗಲೇ ಉಪನಿಷತ್ತುಗಳು ಸತ್ಯವನ್ನು ಹೇಳುವನು ಅಥವಾ ಬ್ರಹ್ಮನನ್ನು ತಿಳಿದನು ಮಾತ್ರ ಬ್ರಾಹ್ಮಣನೆಂಬುದಾಗಿ ಹೇಳುವನು. ಮತ್ತು ಜೈನರ ಉತ್ತರಾಧ್ಯಾನ ಸೂತ್ರವು ಹೀಗೆ ಘೋಷಿಸಿತು: ಯಾರು ಪ್ರೀತಿ, ದ್ವೇಷ, ಭಯದಿಂದ ಮುಕ್ತನಾಗಿದ್ದಾನೋ, ಯಾರು ಅಗ್ನಿಯಿಂದ ಪರಿಶುದ್ಧವಾದ ಕಾಂಚನದಿಂದ ಹೊಳೆಯುತ್ತಾನೋ ಅವನನ್ನು ನಾವು ಬ್ರಹ್ಮನೆಂದು ಕರೆಯುತ್ತೇವೆ ಅಂತ ಜೈನರು ಹೇಳ್ತಾರೆ. ಸೊ ಈ ಥರದ ಜೈನರು ಅಷ್ಟೇ, ಯಾರೇ ಆಗಲಿ, ಒಬ್ಬ ಬ್ರಾಹ್ಮಣ ಬ್ರಹ್ಮಜ್ಞಾನಿ ಪಡೆದವನು ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅವನಿಗೆ ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ, ಕ್ವಾಲಿಟಿ ಏನಪ್ಪ ಅಂದರೆ 2 ಅವನು ವಿವೇಕ ಆಗಿರಬೇಕು, ವಿಸ್ಡಮ್ ಇರಬೇಕು ಅವನಿಗೆ, ಮತ್ತು ಸನ್ನಡತೆ ಇರಬೇಕು ಅವನಿಗೆ. ನಡತೆಯಲ್ಲಿ
ಅವನು ಭಾಳ ಚೆನ್ನಾಗಿರಬೇಕು ಅಂತ ಅದು ಹೇಳ್ತಾರೆ. ಸೊ ಅದು ಪ್ರಾಯಶಃ ಅದು ಇದರಲ್ಲಿ ಒಳ್ಳೆ ವ್ಯಕ್ತಿ ಇದೆ ಅಂತ ಹೇಳ್ಬೋದು. ಸೊ ಈಗ ಬುದ್ಧನ ಪ್ರಕಾರ ಅದಾಗೋಯ್ತು ಬಿಡಿ, ಅದನ್ನು ನೀವು ಅವನು ಹೇಳಿದ್ದೇ ಹೇಳ್ತಾನೆ. ಈಗ ವಾಪಸ್ಸು ನಾವು ಬಸವಣ್ಣನ ವಿಷಯಕ್ಕೆ ಬರೋಣ. 4 ಜಾತಿ ಪುರುಷ ಸೂಕ್ತರ ಪ್ರಕಾರ ಹಿಂದೂ ಧರ್ಮದಲ್ಲಿ ಇದು ಅಂತ. ಆದರೆ ಈಗ ವಚನ ಸಾಹಿತ್ಯದಲ್ಲಿ ಒಂದು ಕಡೆ ಅವನ ಶಿಷ್ಯನಾದ ಬಸವಣ್ಣನ ಶಿಷ್ಯನಾದ ಸೊಡ್ಡಳ ಬಾಚರಸ ಅಂತ ಒಬ್ಬ ಶಿಷ್ಯ ಇರ್ತಾನೆ. ಅವನು ಒಂದು ವರ್ಷದಲ್ಲಿ 18 ಜಾತಿಗಳ ವರ್ಣನೆ, ಪುರುಷನ ನಾನಾ ಅಂಗಾಂಗಗಳಿಂದ ವರ್ಣನೆ ಮಾಡಿದ್ದು ವಿಚಿತ್ರವಾಗಿ ಕಾಣಿಸುತ್ತೆ ಅಂತ ವಿದ್ವಾಂಸರು ಹೇಳ್ಬಿಟ್ಟಿದ್ದಾರೆ. ಇದು ಅವನು 18 ಜಾತಿ, ಅದನ್ನ ಯಾವುದಂದ್ರೆ ಶಿಖಿ ಬ್ರಾಹ್ಮಣ, ನಯನ ಕ್ಷತ್ರಿಯ, ನಾಸಿಕಾ ಬಣಜಿಗ, ಅಧರ ಒಕ್ಕಲಿಗ, ಕರ್ಣ ಗೊಲ್ಲ, ಕೊರಲು ಕುಂಬಾರ, ಬಾಹು ಪಾಂಚಾಳ, ಅಂಗೈ ಉಪ್ಪಾರ, ನಖ ನಾಯದ, ಒಡಲು ಡುಂಬ, ಬೆನ್ನು ಅಸಗ, ಚರ್ಮ ಜಾಡ, ಪುಷ್ಟಸ್ಥಾನ ಕಬ್ಬಲಿಗ, ಒಡದೊಡೆ ಹೊಲೆಯ, ಮೊಣಕಾಲು ಈಡಿಗ, ಕಣಕಾಲು ಸಮಗಾರ, ಮೇಘಾಲು ಮಚ್ಚಿಗ, ಚಲಪಾದವೆಂಬ ಅಂಗಾಲು ಶುದ್ಧ ಮಾದಿಗ ಕಾಣಿರೋ ಅಂತ 18 ಜಾತಿ ನೆನ್ಪು ಮಾಡಿಬಿಟ್ಟಿದ್ದಾರೆ. ಸೊ ಈ ಥರ ಜಾತಿಗಳು ಅವಾಗಿದ್ದ ಜಾತಿ 4 ಆದರೆ ಈಗ ಪ್ರಸ್ತುತ 18 ಅಲ್ಲ, ಒಂದು 30, 40, 50 ಜಾತಿ ಆಗೋಗ್ಬಿಟ್ಟಿದೆ. ವೀರಶೈವರಲ್ಲಾಗಲಿ ಅಥವಾ ಲಿಂಗಾಯತರಲ್ಲಾಗಲಿ ಯಾರಲ್ಲೇ ಆಗಲಿ ಜಾತಿಗಳು ಜಾಸ್ತಿ ಆಗ್ತದೆ ಹೊರತು ಜಾತಿ ವಿರೋಧ ಮಾಡಿದವನು ಬಸವಣ್ಣನಿಗೆ ಇನ್ನೇನು ಇದ್ದಿದ್ರೆ ಅವನಿಗೆ ತಲೆಯೆಲ್ಲ ಬಿಸಿ ಆಗಿಬಿಡ್ಬೇಕಾಗ್ತಿತ್ತು ಈಗ. ಯಾಕಂದರೆ ಈಗ ಬ್ರಾಹ್ಮಣ ಶೂದ್ರ ಅನ್ನೋದು ಬರೋದೇ ಇಲ್ಲ ಹಾಗಾಗ್ಬಿಟ್ಟಿದೆ. ಈಗ ವರ್ಣಾಶ್ರಮ ಪದ್ಧತಿ ಕಣ್ಮರೆ ಆಗಿಬಿಟ್ಟಿದೆ. ಬ್ರಾಹ್ಮಣರು ಕ್ಷತ್ರಿಯರಾಗಿದ್ದಾರೆ, ವೈಶ್ಯರಾಗಿ ಶೂದ್ರಾಗಿ ಜೀವನ ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲಿ ನಾವು ಕಾಣ್ತಿದ್ದೀವಲ್ಲ, ನೋಡ್ತಾ ಇದ್ದೀವಲ್ಲ, ಹೆಸರಿಗೆ ಮಾತ್ರ ಜಾತಿ ನಿಲ್ಲಿಸ್ಕೊಂಡ್ರು ಹುಟ್ಟಿದ ಜಾತಿ ಧರ್ಮವನ್ನು ಪಾಲಿಸಿದ್ರೆ ಇತರ ಜಾತಿಯ ವೃತ್ತಿ ಧರ್ಮ ಪಾಲಿಸೋದು ಕಾಣಬಹುದಾಗಿದೆ. ಸೊ ಇದು ಜಾತಿ ವಿರೋಧಿಯಾಗಿ ಜಾತಿ ಭೇದವನ್ನು ತ್ಯಜಿಸಿ ಎಲ್ಲರೂ ಒಂದೇ ಎಂದು ಸಾರಿದ ಬಸವಣ್ಣ ಈ ವಚನದ ಮೂಲಕ ತಮ್ಮ ಜಾತಿ ಎತ್ತನ್ನು ಮೆರೆಸಿದಲ್ವೇ ಅಂತ ಒಂದು ಪ್ರಶ್ನೆ ಬಂದಿದೆ. ಬಸವಣ್ಣ ಕೂಡ ಜಾತಿನ ಬೇಡ ಬೇಡ ಅಂತ ಹೇಳಿದವರು ಕೂಡ ಅವರು ಒಂದು ವಚನದಲ್ಲಿ ಒಂದು ಜಾತಿನ ಮೆರೆಸಿದ್ದಾರೆ. ಅದು ಆಶ್ಚರ್ಯ ತರ್ತದೆ. ಅದು ಜಾತಿ ಹಿಂಗಿದೆ, ಅದು ನೋಡಿ ಓದ್ತೀನಿ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರ ಹೊಗಳದಂತೆ, ಪರಸತಿಯರ ರತಿಗೆ ಮನಹಾರದಂತೆ, ಶಿವಪಥ ಒಲ್ಲದವರ ನಾಡದಂತೆ, ಅನ್ಯ ಜಾತಿಯ ಸಂಗಮ ಮಾಡದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮದ ದೇವ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಈ ವಚನದಲ್ಲಿ ನೈತಿಕ ಬೋಧನೆ ಇದೆ. ಇತರನ್ನು ಬೇಡದಂತೆ, ಹೊಗಳದಂತೆ, ಪರಸ್ತ್ರೀ ವ್ಯಾಮೋಹ ಬಾರದಂತೆ, ಶಿವಪಥ ಒಲ್ಲದವರು ಹತ್ತಿರ ಬಾರದಂತೆ, ಮುಖ್ಯವಾಗಿ ಅನ್ಯ ಜಾತಿಯ ಸಂಗಡ ಬಸವಣ್ಣ ಬೇಡಿಕೊಳ್ಳುವುದು ಮಾಡದಂತೆ ಬೇಡಿಕೊಳ್ಳುವುದು ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಇಲ್ಲಿ ಜಾತಿನೇ ಬೇಡ್ದ, ಎಲ್ಲರೂ ಒಂದೇ ಜಾತಿ ಅಂತ ಹೇಳೋ ಬಸವಣ್ಣ ಅನ್ಯ ಜಾತಿ ಬಗ್ಗೆ ಯಾಕೆ ಮಾತಾಡಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿ ಉಳಿದ್ಬಿಟ್ಟಿದೆ ಅದು. ಸೊ ಇದು ಆಶ್ಚರ್ಯ ಅಂದರೆ ಆಶ್ಚರ್ಯದ ಸಂಗತಿಯಾಗಿದೆ. ಯಾಕಂದರೆ ಇದೇ ಬಸವಣ್ಣ ಏನು ಹೇಳ್ತಾರೆ, ಎಲ್ಲರೂ ನಮ್ಮವರೇ ಅಂತ ಹೇಳ್ತಾರೆ. ಇವ ಯಾರವ, ಇವ ಯಾರವ, ಇವ ನಮ್ಮವ, ಇವ ನಮ್ಮವ ಎಂದು ಹಾಡಿದ ಬಸವಣ್ಣ ಅನ್ಯ ಜಾತಿಯ ಸಂಘ ಬೇಡ ಎಂದು ಬೇಡಿದ್ದು ಯಾವ ಪುರುಷಾರ್ಥಕ್ಕೆ? ಜಾತಿ ಭೇದ ಸಲ್ಲದು ಎಂದು ಹೋರಾಡಬೇಕಾದ್ರೆ ಅನ್ಯ ಜಾತಿಯವರ ಸಂಘ ಮಾಡದೆ ಅವರನ್ನು ದೂರ ಇರಿಸಬೇಕೆ, ಅವರನ್ನು ಅಸ್ಪೃಶ್ಯದಿಂದ ಕಾಣಬೇಕೆ? ಸೊ ಇದು ಒಂದು ಆಶ್ಚರ್ಯ ಅಂದರೆ ಆಶ್ಚರ್ಯ ಸಂಗತಿಯಾಗಿದೆ. ಹಿಂದೂ ಧರ್ಮ ದ್ವೇಷಿಯಾಗಿ ಬ್ರಾಹ್ಮಣ ದ್ವೇಷಿಯಾಗಿ ಪರಿವರ್ತನೆಗೊಂಡ ಬಸವಣ್ಣ ಪುರಾಣಗಳನ್ನು ಹೀಯಾಳಿಸಿ ಟೀಕಿಸಿ ನಿಂದಿಸಿದರೂ ಅನೇಕ ಪೌರಾಣಿಕ ಕಥೆಗಳನ್ನು ತಮ್ಮ ಶಿವಭಕ್ತಿ ಆಚರಣೆಗೆ ಬೆಂಬಲ ಕೋರುವಂತೆ ಉಪಯೋಗಿಸಿಕೊಂಡಿದ್ದಾರೆ. ಸೊ ಇದು ಒಂದು ಬಹಳ ಆಶ್ಚರ್ಯದ ಸಂಗತಿ. ಇನ್ನು ಮುಂದೆ ನಾವು ಜಾತಿ ಬಗ್ಗೆ ಬೇಕಾದಷ್ಟಿದೆ, ಹೇಳೋದು ಬೇಕಾದಷ್ಟಿದೆ. ಎತ್ತ ನೋಡಿದ ತತ್ತ ನೀನೇ ದೇವಾ, ಎತ್ತ ನೋಡಿದ ನೀನೇ ದೇವಾ, ಸಕಲ ವಿಸ್ತಾರದ ರೂಹು ನೀನೇ ದೇವಾ ದೇವಾ ದೇವಾ, ಎತ್ತ ನೋಡಿದ ನೀನೇ ದೇವಾ ದೇವಾ ದೇವಾ, ವಿಶ್ವತಸ್ಸೋ ಚಕ್ಷು ನೀನೇ ದೇವಾ, ವಿಶ್ವತಸ್
ಒಂದು ಜಾತಿ ವಿರೋಧಿಯಾಗಿ ಭಾಳ ಕೆಲಸ ಮಾಡ್ತಾರೆ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ಭಾಳ ಆಶ್ಚರ್ಯ ಸಂಗತಿ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ ಬಸವಣ್ಣವರು ಭಕ್ತಾ ಭವಿ ಎಂಬ ಪರಿಕಲ್ಪನೆಯನ್ನು ಸಾದರಪಡಿಸಿದ್ದಾರೆ. ಅವರು ಭಕ್ತಾ ಭವಿ ಅಂತ ಅದು ಏನು ಅಂತಂದರೆ, ದೇವದೇವ ಭಿನ್ನಪ ಅವತಾರು ವಿಪ್ರ ಮೊದಲು ಅಂತ್ಯದ ಕಡೆಯಾಗಿ ಶಿವಭಕ್ತರಾದ ನೆಲ್ಲಿರುವುದೊಂದೇ ಎಂಬೆ ಹಾರವ ಮೊದಲು ಸ್ವಪಥ ಕಡೆಯಾಗಿ ಭವಿಯಾದವರ ನೆಲ್ಲಿರುವುದೊಂದೇ ಎಂಬೆ ಹೀಗೆಂದು ನಂಬುವುದೆನ್ನ ಮನವು ಈ ನುಡಿದ ನುಡಿಯೊಳಗೆ ಎಲ್ಲ ಮೊನೆಯಷ್ಟು ಸಂದೇಹ ಉಳ್ಳಡೆ ಹಲುಮೋರೆ ಮೂಗು ಕುಯಿ ಕೂಡಲ ಸಂಗಮ ದೇವ. ಇದರ ಅರ್ಥ ಈ ಥರ ಇದೆ: ಬ್ರಾಹ್ಮಣನಿಂದ ಹಿಡಿದು ಅಂತ್ಯ ಜನವರೆಗೆ ಎಲ್ಲರೂ ಒಂದೇ ಜಾತಿ, ಒಂದೇ ಕುಲದವರು, ಎಲ್ಲರೂ ಮಾನವ ಜಾತಿ ಕುಲಕ್ಕೆ ಸೇರಿದವರು ಎನ್ನುತ್ತಾರೆ ಬಸವಣ್ಣ. ಈ ನಂಬಿಕೆ ಪ್ರಾಮಾಣಿಕವಾಗಿದೆ, ಭಾಳ ಪ್ರಾಮಾಣಿಕವಾಗಿ ಹೇಳಿಬಿಟ್ಟಿದ್ದಾರೆ. ಇದನ್ನೇ ಎಲ್ಲ ಧರ್ಮಗಳು, ಶಾಸ್ತ್ರಗಳು, ಸ್ವಂತ ಸ್ವಾಮಿಗಳು, ವಿದ್ವಾಂಸರು ಹೇಳ್ತಾ ಇದ್ದಾರೆ. ಇದರಲ್ಲಿ ಅತಿಶೋಕ್ತಿ ಇಲ್ಲ. ಆದರೆ ಬಸವಣ್ಣ ಮಾನವರಲ್ಲಿ ಯಾರು ಶಿವಭಕ್ತರಾಗಿರುತ್ತಾರೋ ಅವರೆಲ್ಲರೂ ಒಂದು, ಮಿಕ್ಕವರು ಅಂದರೆ ಶಿವಭಕ್ತ ಆಗಿಲ್ಲದವರು ಭವಿಗಳು, ಅಂದರೆ ಅವರು ಪ್ರತ್ಯೇಕ ಗುಂಪಿಗೆ ಸೇರಿದವರು ಅನ್ನುತ್ತಾರೆ. ಸೊ ಈಗ ಆಸ್ತಿಕ ನಾಸ್ತಿಕ ಅಥವಾ ಭಕ್ತ ಭವಿ ಅಂತ ಎರಡು ಗುಂಪು ಮಾಡಿಬಿಟ್ಟಿದ್ದಾರೆ ಇವರು ಯಾರೋ ಬಸವಣ್ಣ. ಇದು ಹೇಗೆ ಮಾಡೋಕ್ಕಾಗ್ತದೆ? ಈ ಥರ ವಿಂಗಡಿಸೋಕ್ಕೆ ಆಗ್ತದಾ? ಇದೊಂಥರ ವಿಚಿತ್ರ ಅನ್ಸೋದಿಲ್ವಾ? ಒಂದು ಅಸಮರ್ಥನೀಯ ನಿಲುವು ಅಂತ ಅನ್ಸೋದಿಲ್ವಾ ಅಂತ ಆ ಪ್ರಶ್ನೆ ಹೇಳ್ತದೆ ಅದು. ಸೊ ಈಗ ಅವರಿಗೆ ಅರ್ಥ ಆಗಲಿಲ್ವಾ? ಮನುಷ್ಯ ಹುಟ್ಟುವಾಗಲೇ ಭಿನ್ನರುಚಿ, ಲೋಕೋ ಭಿನ್ನರುಚಿ ಅಂತ ಎಲ್ಲರಿಗೂ ಗೊತ್ತಿದೆ. 5 ಬೆರಳು ಒಂದೇ ಥರ ಇರೋದಿಲ್ಲ. ಸೊ ಆ ಥರ ಇರೋವಾಗ ನಾವು ಕೇವಲ ಎರಡೇ ಭಕ್ತ ಭವಿ ಅಂತ 2 ಪಂಗಡ ಮಾಡಲಿಕ್ಕೆ ಆಗ್ತದಾ? ಹಾಗೆ ಮಾಡಿ ನನಗೆ ನಮ್ಮ ಇವರೇ ಯಾವುದು ಶಿವಭಕ್ತರೋ ಅವ್ರನ್ನ ಮಾತ್ರ ನಾವು ರೆಕಗ್ನೈಸ್ ಮಾಡ್ತೀನಿ, ಬೇರೆಯವ್ರನ್ನ ಮಾಡೋಂಗಿಲ್ಲ ಅಂತಂದರೆ ಇದು ಯಾವ ಥರ ನಾವು ವಿಶ್ಲೇಷಣೆ ಮಾಡೋದು ಅಂತ ಭಾಳ ಕಷ್ಟ ಆಗ್ತದೆ. ಸೊ ಈ ಜಾತಿ ಬಗ್ಗೆ ಮಾತಾಡುವಾಗ ಕೊನೆಯದಾಗಿ ಏನು ಹೇಳ್ಬಿಡ್ತೀನಿ. ಜಾತಿಯಿಂದ ಗುರುತಿಸದೆ ಪ್ರತಿಯೊಬ್ಬರೂ ನನ್ನ ಮನೆಯ ಮಗನೇ ಎಂದು ಗುರುತಿಸುವ ಪರಿಪಾಠವನ್ನು ಮಾಡಬೇಕೆಂದು ಮತ್ತು ಇವನಾರವ ಇವ ನಮ್ಮ ಮನೆಯ ಮಗನಯ್ಯ ಎಂದು ಹೇಳಿದ ಬಸವಣ್ಣ ತಮ್ಮ ಹಲವಾರು ವಚನಗಳಲ್ಲಿ ಇತರ ಧರ್ಮೀಯರನ್ನು, ಅದರಲ್ಲೂ ಬ್ರಾಹ್ಮಣ ಪಂಗಡದವರನ್ನು ಕಠಿಣ ಕ್ರೂರ ಪದಗಳಲ್ಲಿ ಹೀಯಾಳಿಸಿದ್ದು ಅವರು ಪ್ರತಿಪಾದಿಸಿದ ತತ್ವಕ್ಕೆ ವಿರೋಧವಾಗಿದೆ ಎಂದು ಕೆಲವರು ಹೇಳ್ತಾರೆ. ಯಾಕೆಂದರೆ ಆಧ್ಯಾತ್ಮಿಕ ಸಹೋದರತ್ವ ಭಾವನೆ ಇರಿಸಿಕೊಂಡ ವ್ಯಾಖ್ಯಾನ ಮಾಡಬೇಕಂತಿದ್ದಾರೆ ಕೆಲವು ವಿದ್ವಾಂಸರು. ಸೊ ಈ ವಚನದ ಗೂಢಾರ್ಥವನ್ನು ಹೇಗಾದರೂ ವಿಶ್ಲೇಷಿಸುವ ಸಾಮಾನ್ಯ ಜನರಿಗೆ ಇದು ಅರ್ಥವಂತೂ ಬಹಳ ತಿಳಿಯಾಗಿದೆ, ಸರಳವಾಗಿದೆ. ಯೂನಿವರ್ಸಲ್ ಬ್ರದರ್ಹುಡ್ ಎಂಬ ಘೋಷಣೆಗೆ ಸರಿಸಮಾನದ ವಚನ ಮಾನವರೆಲ್ಲರೂ ಸಮಾನರೇ, ಯಾವ ಜಾತಿ ಕುಲ ಪಂಗಡಕ್ಕೆ ಸೇರಿದವರಲ್ಲ ಅವರೆಲ್ಲರೂ ನಮ್ಮವರೇ ಆದ ಶಿವಶರಣರು ಎಂದು ಹೇಳುವುದು ಅಮೋಘ ವಿಶ್ವಮಾನವ ಕಲ್ಪನೆ ಪ್ರತೀಕವಾಗಿದೆ ಎಂದು ಹೇಳಲಾಗಿದೆ. ಇಡೀ ಮಾನವ ಜನಾಂಗವನ್ನು ವಸುದೈವ ಕುಟುಂಬವೆಂದು ಹಿಂದೂ ಶಾಸ್ತ್ರಗಳು ಕರೆದಂತೆ ಎಲ್ಲರೂ ಒಂದೇ, ಎಲ್ಲರೂ ಸಮಾನರು ಎನ್ನುವ ಘೋಷಣೆ ಮಾತ್ರ ಕೇವಲ ಒಂದು ಕಾಲ್ಪನಿಕ ತತ್ವಪದವಾಗಿ ಉಳಿದಿದೆ. ಅದು ಸಾಧಿಸಲಾಗದ, ಪಡೆಯಲಾಗದ ಹಗಲು ಕನಸಾಗಿ ಉಳಿದಿದೆ ಎನ್ನಬಹುದಾಗಿದೆ. ಇಲ್ಲಿಯವರೆಗೆ ಬಸವಣ್ಣವರ ಜಾತಿ ಪದ್ಧತಿ ಬಗ್ಗೆ ಮಾತಾಡೋದಕ್ಕೆ ನೀವೆಲ್ಲ ಮಾಡಿದ್ದನ್ನೆಲ್ಲ ಕೇಳಿದರೆ, ಇಲ್ಲಿಯವರೆಗೆ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಬಸವಣ್ಣನವರ ವಚನಗಳು ಮತ್ತು ಅವರ ವಿಚಾರಧಾರೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಖ್ಯಾತ ಲೇಖಕರಾದ ಆಗುಂಬೆ ಎಸ್ ನಟರಾಜ್ ಅವರಿಂದಲೇ ತಿಳಿಯೋಣ. ಮುಂದಿನ ಸಂಚಿಕೆಯಲ್ಲಿ ನಾವು ಬಸವಣ್ಣನವರ ಬಗ್ಗೆ, ಅವರು ಮಾನವತಾವಾದ ಬಗ್ಗೆ ಯಾವ ಥರ ಮಾತಾಡಿದ್ರು ಅಂತ ನಾನು ಮಾತಾಡ್ತಿದ್ದೇನೆ. ಅದು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ.